ನೋಡಿ, ಈ ಪ್ರಪಂಚದಲ್ಲಿ ಎರಡು ತರದ ಅಮಲು ಇರುತ್ತೆ. ಒಂದು ಸಿಗರೇಟು ಅಥವಾ ಮದ್ಯದ್ದು, ಇನ್ನೊಂದು ದುಡ್ಡಿನದ್ದು. ಲಕ್ಕಿ ಭಾಸ್ಕರ್ ಸಿನಿಮಾದಲ್ಲಿ ಒಂದು ಮಾತು ಬರುತ್ತೆ, ದುಡ್ಡು ಅನ್ನೋದು ಅಮಲಿಗಿಂತ ಡೇಂಜರಸ್, ಒಮ್ಮೆ ಅದು ಕೈ ಸೇರಿದ್ರೆ ಇಳಿಯೋದೇ ಇಲ್ಲ. 80ರ ದಶಕದ ಒಬ್ಬ ಸಾಮಾನ್ಯ ಬ್ಯಾಂಕ್ ಕ್ಯಾಶಿಯರ್ ಕೇವಲ ನಂಬರ್ಸ್ ಮತ್ತು ಸಿಸ್ಟಮ್ ಜೊತೆ ಆಟವಾಡಿ ಇಡೀ ದೇಶದ ಫೈನಾನ್ಷಿಯಲ್ ಮಾರ್ಕೆಟ್ ಅನ್ನೇ ಅಲುಗಾಡಿಸಿದ ಕಥೆ ಇದು. ಅವನು ಕೇವಲ ಲಕ್ಕಿ ಆಗಿರ್ಲಿಲ್ಲ, ಅವನು ಪಕ್ಕಾ ಸ್ಮಾರ್ಟ್ ಆಗಿದ್ದ. ಇವತ್ತು ಈ 15 ನಿಮಿಷದಲ್ಲಿ ನಾವು ಆತನ ಡರ್ಟಿ ಬಿಸ್ನೆಸ್ ಸ್ಟ್ರಾಟಜಿ ಮತ್ತು ವೆಲ್ತ್ ಕ್ರಿಯೇಷನ್ ಸೀಕ್ರೆಟ್ಸ್ ಅನ್ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ಗೆಟ್ ರೆಡಿ. ಇದು ಕೇವಲ ಸಿನಿಮಾ ವಿಶ್ಲೇಷಣೆ ಅಲ್ಲ, ಇದು ನಿಮ್ಮ ಫೈನಾನ್ಷಿಯಲ್ ಲೈಫ್ ಬದಲಿಸುವ ಪಾಠ. ಭಾಸ್ಕರ್ ತನ್ನ ಮೊದಲ ದೊಡ್ಡ ಮೂವ್ ಮಾಡೋದು ಒಂದು ದೊಡ್ಡ ರಿಸ್ಕ್ ಮೂಲಕ. ಅವನಿಗೆ ಪ್ರಮೋಷನ್ ಸಿಗಲ್ಲ, ಅವಮಾನ ಆಗುತ್ತೆ. ಆಗ ಅವನು ಮಾಡೋದು ಕ್ಯಾಲ್ಕ್ಯುಲೇಟೆಡ್ ಎಂಬೆಸಲ್ಮೆಂಟ್. ಆತ ಬ್ಯಾಂಕ್ನ 2 ಲಕ್ಷ ಹಣವನ್ನ ಟಿವಿ ಸ್ಮ್ಯಾಗ್ಲರ್ ಆಂಥೋನಿಗೆ ಕೊಡ್ತಾನೆ. ಇಲ್ಲಿ ಭಾಸ್ಕರ್ ಬಳಸಿದ ಬಿಸ್ನೆಸ್ ಸ್ಟ್ರಾಟಜಿ ಏನ್ ಗೊತ್ತಾ? ಫಸ್ಟ್ ಮೂವರ್ ಅಡ್ವಾಂಟೇಜ್. 80ರ ದಶಕದಲ್ಲಿ ಟಿವಿಗಳಿಗೆ ಭಾರಿ ಡಿಮ್ಯಾಂಡ್ ಇತ್ತು, ಆದರೆ ಸಪ್ಲೈ ಇರಲಿಲ್ಲ. ಆತ ಡಿಮ್ಯಾಂಡ್ ಮತ್ತು ಸಪ್ಲೈ ಗ್ಯಾಪ್ ಅನ್ನ ಬಳಸ್ಕೊಂಡ. ಯಾವುದೇ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಮಾಡಬೇಕಾದ್ರೆ ಎಲ್ಲಿ ಶಾರ್ಟೇಜ್ ಇದೆ ಅಂತ ಹುಡುಕಬೇಕು. ಭಾಸ್ಕರ್ ಹಣವನ್ನ ಕದ್ದಿದ್ದು ತಪ್ಪು, ಆದರೆ ಆತ ಆರಿಸಿಕೊಂಡ ಮಾರ್ಕೆಟ್ ಸರಿಯಾಗಿತ್ತು. ನೀವು ಮಾರ್ಕೆಟ್ನಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ರಿಸರ್ಚ್ ಮಾಡಿ. ಶಾರ್ಟೇಜ್ ಇರುವ ವಸ್ತುವನ್ನ ಸರಿಯಾದ ಸಮಯದಲ್ಲಿ ಸಪ್ಲೈ ಮಾಡಿದ್ರೆ ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಡಬಲ್ ಆಗುತ್ತೆ. ಹಣ ಕದಿಯುವ ಬದಲು ಇನ್ವೆಸ್ಟರ್ಗಳಿಂದ ಲೀಗಲ್ ಆಗಿ ಫಂಡ್ ರೈಸ್ ಮಾಡಿ ಈ ಸ್ಟ್ರಾಟಜಿ ಅಪ್ಲೈ ಮಾಡಿ. ಬ್ಯಾಂಕ್ನಲ್ಲಿ ಪ್ರತಿದಿನ ಸಂಜೆ ಕ್ಯಾಶ್ ಬ್ಯಾಲೆನ್ಸ್ ಮಾಡಬೇಕು. ಭಾಸ್ಕರ್ ಇಲ್ಲಿ ಒಂದು ಲೂಪ್ ಹೋಲ್ ಪತ್ತೆ ಹಚ್ತಾನೆ, ಅದೇ ಟ್ರಾನ್ಸಿಟ್ ಟೈಮ್ ಅಥವಾ ಫ್ಲೋಟ್ ಮನಿ. ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ಗೆ ಹಣ ವರ್ಗಾವಣೆ ಆಗುವಾಗ ಮಧ್ಯದಲ್ಲಿ ಸಿಗುವ ಆ ಕೆಲವು ಗಂಟೆಗಳ ಕಾಲ ಆ ಹಣ ಯಾರದ್ದೂ ಅಲ್ಲ. ಭಾಸ್ಕರ್ ಆ ಸಮಯವನ್ನ ತನ್ನ ವೈಯಕ್ತಿಕ ವ್ಯವಹಾರಕ್ಕೆ ಬಳಸಿಕೊಳ್ತಾನೆ. ಅವನು ಹೇಳ್ತಾನೆ, ಸಿಸ್ಟಮ್ನಲ್ಲಿ ಮಿಸ್ಟೇಕ್ಸ್ ಹುಡುಕೋದು ಸುಲಭ, ಆದ್ರೆ ಅದನ್ನ ನಮಗೆ ಬೇಕಾದ ಹಾಗೆ ಯೂಸ್ ಮಾಡ್ಕೊಳ್ಳೋದು ಕಲೆ. ಇದು ಪಕ್ಕಾ ಮ್ಯಾನಿಪ್ಯುಲೇಷನ್. ಬೇರೆಯವರ ಹಣವನ್ನ ನಮಗೆ ತಿಳಿಯದಂತೆ ಬಳಸುವುದು ಕ್ರಿಮಿನಲ್ ಅಫೆನ್ಸ್. ರಿಯಲ್ ವರ್ಲ್ಡ್ ಲೆಸನ್. ಬಿಸ್ನೆಸ್ನಲ್ಲಿ ನೀವು ಆಪರೇಷನಲ್ ಎಫಿಷಿಯನ್ಸಿ ಮೇಲೆ ಗಮನ ಕೊಡಬೇಕು. ನಿಮ್ಮ ಬಿಸ್ನೆಸ್ನಲ್ಲಿ ಕ್ಯಾಶ್ ಫ್ಲೋ ಸರಿಯಾಗಿ ಮ್ಯಾನೇಜ್ ಮಾಡಿ. ಬರುವ ಹಣ ಮತ್ತು ಹೋಗುವ ಹಣದ ನಡುವೆ ಇರುವ ಸಮಯವನ್ನ ಇನ್ವೆಸ್ಟ್ಮೆಂಟ್ ಅಥವಾ ಇಂಟ್ರೆಸ್ಟ್ ಪಡೆಯಲು ಲೀಗಲ್ ಆಗಿ ಬಳಸಿ. ಆಟೋ ಸ್ವೀಪ್ ಎಫ್ಡಿಗಳು. ಸಿಸ್ಟಮ್ ಅನ್ನು ವಂಚಿಸಬೇಡಿ, ಸಿಸ್ಟಮ್ ಅನ್ನು ಆಪ್ಟಿಮೈಸ್ ಮಾಡಿ. ಇದು ಸಿನಿಮಾದ ಅತಿ ದೊಡ್ಡ ಟ್ವಿಸ್ಟ್. ಭಾಸ್ಕರ್ ಬ್ಯಾಂಕ್ ರಿಸೀಟ್ಸ್ BR ಎಂಬ ಅಸ್ತ್ರವನ್ನ ಬಳಸ್ತಾನೆ. ಅಸಲಿಗೆ ಆ ರಸೀದಿಗಳ ಹಿಂದೆ ಯಾವುದೇ ಹಣ ಇರುವುದಿಲ್ಲ, ಆದರೆ ಅವುಗಳನ್ನೇ ಕೊಲ್ಯಾಟ್ರಲ್ ಆಗಿ ತೋರಿಸಿ ಕೋಟ್ಯಾಂತರ ರೂಪಾಯಿ ಲೋನ್ ಪಡೆಯುತ್ತಾನೆ. ಇದನ್ನು ಲೆವರೇಜಿಂಗ್ ಅದರ್ ಪೀಪಲ್ಸ್ ಮನಿ ಅಂತಾರೆ. ಬೇರೆಯವರ ಹಣವನ್ನ ಅಡದಲ್ಲ, ಬೇರೆಯವರ ಹಣವನ್ನ ಅಡ ಆಡೋದು. ಭಾಸ್ಕರ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಪಂಪ್ ಅಂಡ್ ಡಂಪ್ ಮಾಡ್ತಾನೆ. ಅಂದ್ರೆ ಶೇರ್ ಬೆಲೆಯನ್ನ ಸುಳ್ಳು ಮಾಹಿತಿಯಿಂದ ಹೆಚ್ಚಿಸಿ ನಂತರ ಲಾಭ ಮಾಡಿಕೊಂಡು ಹೊರಬರುವುದು. ಲೀಗಲ್ ಲೆಸನ್. ಲೆವರೇಜ್ ಅಥವಾ ಸಾಲ ಎನ್ನುವುದು ಎರಡೂ ಬದಿಯ ಕತ್ತಿ ಇದ್ದ ಹಾಗೆ. ಇದನ್ನು ಲೀಗಲ್ ಆಗಿ ಹೇಗೆ ಬಳಸಬಹುದು ಅಂದ್ರೆ, ನೀವು ಲೋನ್ ಪಡೆದಾಗ ಆ ಹಣದ ಮೇಲಿನ ಬಡ್ಡಿಗಿಂತ ನಿಮ್ಮ ಬಿಸ್ನೆಸ್ ರಿಟರ್ನ್ ಹೆಚ್ಚಿರಬೇಕು. 8% ಬಡ್ಡಿಗೆ ಹಣ ಪಡೆದು 15% ಲಾಭ ಬರುವ ಕಡೆ ಇನ್ವೆಸ್ಟ್ ಮಾಡೋದು ಜಾಣಾಣತನ. ಆದ್ರೆ ಭಾಸ್ಕರ್ ತರ ಫೇಕ್ ಡಾಕ್ಯುಮೆಂಟ್ಸ್ ಬಳಸಬೇಡಿ, ಅದು ನಿಮ್ಮನ್ನು ಜೈಲಿಗೆ ತಳ್ಳುತ್ತೆ. ಹಣ ಮಾಡೋದು ಒಂದು ಕಲೆ, ಆದ್ರೆ ಆ ಹಣವನ್ನ ಉಳಿಸಿಕೊಳ್ಳೋದು ಅದಕ್ಕಿಂತ ದೊಡ್ಡ ಕಲೆ. ಭಾಸ್ಕರ್ ಹತ್ತಿರ ಇದ್ದದ್ದು ಬ್ಲ್ಯಾಕ್ ಮನಿ. ಅದನ್ನು ವೈಟ್ ಮಾಡಲು ಅವನು ಬಳಸಿದ ಸ್ಟ್ರಾಟಜಿ ಮನಿ ಲಾಂಡರಿಂಗ್. ಲಾಟರಿ ವಿನ್ನಿಂಗ್ಸ್ ಮತ್ತು ಶೆಲ್ ಕಂಪನಿಗಳ ಮೂಲಕ ತನ್ನ ಅಕ್ರಮ ಹಣವನ್ನ ಸಕ್ರಮ ಅಂತ ತೋರಿಸ್ತಾನೆ. ಅವನು ಹೇಳುವ ಒಂದು ಮಾತಿದೆ, ಮರ್ಯಾದೆ ಬೇಕಾದ್ರೆ ದುಡ್ಡು ಇರಬೇಕು, ಆದ್ರೆ ಆ ದುಡ್ಡು ಎಲ್ಲಿಂದ ಬಂತು ಅಂತ ಯಾರಿಗೂ ಗೊತ್ತಿರಬಾರದು. ಇದು ಟ್ಯಾಕ್ಸೇಷನ್ ಮತ್ತು ಕ್ರಿಮಿನಲ್ ಅಫೆನ್ಸ್. ಡೈವರ್ಸಿಫಿಕೇಶನ್. ಭಾಸ್ಕರ್ ತನ್ನ ಹಣವನ್ನ ಒಂದೇ ಕಡೆ ಇಡಲಿಲ್ಲ. ಲೀಗಲ್ ವೇ. ನಿಮ್ಮ ವೆಲ್ತ್ ಅನ್ನು ಡೈವರ್ಸಿಫೈ ಮಾಡಿ. ರಿಯಲ್ ಎಸ್ಟೇಟ್, ಗೋಲ್ಡ್, ಮ್ಯೂಚುವಲ್ ಫಂಡ್ಸ್ ಮತ್ತು ಬಿಸ್ನೆಸ್ನಲ್ಲಿ ಹೂಡಿಕೆ ಮಾಡಿ. ಆಸೆಟ್ ಅಲೋಕೇಶನ್ ಸರಿಯಾಗಿದ್ದರೆ ಮಾತ್ರ ನಿಮ್ಮ ಸಂಪತ್ತು ಶಾಶ್ವತವಾಗಿ ಉಳಿಯುತ್ತೆ. ಕಾನೂನುಬದ್ಧವಾಗಿ ಟ್ಯಾಕ್ಸ್ ಪ್ಲಾನಿಂಗ್ ಮಾಡಿ. ಟ್ಯಾಕ್ಸ್ ಕಳ್ಳತನ ಮಾಡಬೇಡಿ. ವಿಡಿಯೋದ ಕೊನೆಯ ಮತ್ತು ಅತಿ ದೊಡ್ಡ ಪಾಠ ಇಲ್ಲಿದೆ. ಭಾಸ್ಕರ್ ಕೊನೆಯವರೆಗೂ ಸಿಗುವುದಿಲ್ಲ, ಯಾಕೆಂದ್ರೆ ಅವನ ಹತ್ತಿರ ಇದ್ದದ್ದು ಇನ್ಫಾರ್ಮೇಶನ್ ಪವರ್. ಸಿಸ್ಟಮ್ನ ಪ್ರತಿಯೊಂದು ರಂಧ್ರವೂ ಅವನಿಗೆ ಗೊತ್ತಿತ್ತು. ಅವನು ಹೇಳ್ತಾನೆ, ನೀವು ನನ್ನನ್ನ ಹಿಡಿಯೋದು ಬಿಡಿ, ಈ ಸಿಸ್ಟಮ್ ಅಂದ್ರೆ ಏನು ಅಂತ ನಾನು ನಿಮಗೆ ಕಲಿಸ್ತೀನಿ. ಇದನ್ನು ಇನ್ಫಾರ್ಮೇಶನ್ ಎಸಿಮೆಟ್ರಿ ಅಂತಾರೆ.
ಬೇರೆಯವರಿಗೆ ತಿಳಿಯದ ವಿಷಯ ನಿಮಗೆ ತಿಳಿದಿದ್ರೆ ನೀವೇ ರಾಜ. ಭಾಸ್ಕರ್ ತನ್ನ ಕೆಲಸದಲ್ಲಿ ಮಾಸ್ಟರ್ ಆಗಿದ್ದ. ನೀವು ಯಾವ ಬಿಸ್ನೆಸ್ನಲ್ಲಿ ಇದ್ದೀರೋ ಅಲ್ಲಿನ ಇಂಚಿಂಚು ಮಾಹಿತಿ ನಿಮ್ಮ ಬೆರಳ ತುದಿಯಲ್ಲಿರಬೇಕು. ಜ್ಞಾನವೇ ನಿಜವಾದ ಪವರ್. ಕಂಟಿನ್ಯೂಯಸ್ ಲರ್ನಿಂಗ್. ಮಾರ್ಕೆಟ್ ಟ್ರೆಂಡ್ಸ್ ಮತ್ತು ಕಾನೂನುಗಳ ಬಗ್ಗೆ ಸದಾ ಅಪ್ಡೇಟ್ ಆಗಿರಿ. ಆಗ ಯಾರು ನಿಮ್ಮನ್ನ ಮೋಸಗೊಳಿಸಲು ಅಥವಾ ಸೋಲಿಸಲು ಸಾಧ್ಯವಿಲ್ಲ. ಲಕ್ಕಿ ಭಾಸ್ಕರ್ ಸಿನಿಮಾದ ಕೊನೆಯಲ್ಲಿ ಅವನು ಎಲ್ಲವನ್ನ ಗೆದ್ದ ಹಾಗೆ ಕಾಣುತ್ತಾನೆ. ಆದರೆ ಅವನ ಜೀವನ ನಮಗೊಂದು ದೊಡ್ಡ ಪಾಠ. ಭಾಸ್ಕರ್ನ ಬುದ್ಧಿವಂತಿಕೆ ನಮಗೆ ಸ್ಫೂರ್ತಿ ನೀಡಬೇಕು, ಆದರೆ ಅವನ ದಾರಿಯಲ್ಲ. ಅವನು ಹಣದ ಹಿಂದೆ ಬಿದ್ದ. ನಾವು ಮೌಲ್ಯಗಳ ಜೊತೆ ಹಣ ಮಾಡೋದನ್ನ ಕಲಿಯಬೇಕು. ಏನಂತೀರಾ? ಭಾಸ್ಕರ್ ಮಾಡಿದ್ದು ಸರಿಯೋ ಅಥವಾ ತಪ್ಪೋ? ಇದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಆದರೆ ನೆನಪಿಡಿ, ಭಾಸ್ಕರ್ ಹತ್ತಿರ ಒಂದು ಡೈರಿ ಇತ್ತು. ಅದರಲ್ಲಿ ಇಡೀ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನೇ ಬದಲಿಸುವ ಇನ್ನೊಂದು ಸೀಕ್ರೆಟ್ ಇತ್ತು. ಆ ಸೀಕ್ರೆಟ್ ಏನು ಮತ್ತು ಹರ್ಷ ಮೆಹ್ರಾ ಅಸಲಿ ಆಟ ಹೇಗಿತ್ತು ಅದನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಡಿಕೋಡ್ ಮಾಡೋಣ. ಆ ವಿಡಿಯೋ ಮಿಸ್ ಮಾಡಬೇಡಿ, ಯಾಕೆಂದರೆ ಅದು ಇನ್ನೂ ಹೆಚ್ಚು ಶಾಕಿಂಗ್ ಆಗಿದೆ. ಬಾಯ್.